ಮಾಡಿ 12, 13, 14ಕ್ಕೆ 1 ವರ್ಷ ಆಗ್ತದೆ. ಆದರೆ ನಾವೊಂದು ನಮ್ಮ ತಾಲೂಕು ಒಕ್ಕಲಿಗ ಸಂಘದ ನಿರ್ದೇಶಕರು, ಮಹಿಳಾ ಸಂಘದವರು, ನಮ್ಮ ವಿವಿಧ ಸಂಘಟನೆಗಳ ಪ್ರಮುಖರು ಒಂದು ನಿರ್ಧಾರ ಮಾಡಿದರು. ನಮಗೊಂದು ನಿರ್ದಿಷ್ಟವಾದ ದಿನ ಅಂದರೆ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ರಥೋತ್ಸವ. ಯಾವತ್ತು ರಥೋತ್ಸವ ಆಗ್ತದೆ ಆ ದಿನ ಕಾರ್ಯಕ್ರಮ ಮಾಡೋಣ ಅನ್ನೋ ದೃಷ್ಟಿಯಿಂದ ಅದು ನಮ್ಮ ಈ ತಾಲೂಕಿನ ಮಲೆನಾಡಿನ ಶಕ್ತಿ ದೇವತೆ ಸಕಲೇಶ್ವರ ಸ್ವಾಮಿಯ ರಥೋತ್ಸವ ಇವತ್ತು ಅಧಿಕೃತವಾಗಿ ಪ್ರಾರಂಭ ಆಗ್ತದೆ. ಈ ಪ್ರಾರಂಭದ ದಿನ ಈ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿ ಶ್ರೀಗಳು ಕೂಡ ಈ ದಿನ ಸೂಕ್ತವಾದ್ದು ಮಾಡಿ ನಾನು ಕೂಡ ಬರ್ತಾ ಇದ್ದೀನಿ. ಗಂಗಾರತಿಯನ್ನ ಕಳೆದ ವರ್ಷ ಬಹುಶಃ ಇಡೀ ಮಲೆನಾಡಿನಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಕಳೆದ ಬಾರಿ ನಾಡಪ್ರಭು ಕೆಂಪೇಗೌಡರ ಉದ್ಘಾಟನೆ ಮಾಡಬೇಕಾದ್ರೆ ನಡೀತು. ಅದೆಲ್ಲವೂ ಕೂಡ ಹಾಸನದ ಶ್ರೀಗಳ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಅವರ ಯೋಜನೆ. ಬಹುಶಃ ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಆಗಿರ್ಬೋದು, ಒಂದು ಕಾರ್ಯಕ್ರಮನ ಹೀಗೂ ಮಾಡಬಹುದೇ. ಭೈರವಕ್ಕೆ ಸ್ವಾಮೀಜಿಯವರ ತಿಂಗಳ ಮಾಮ ಹುಣ್ಣಿಮೆಯ ಕಾರ್ಯಕ್ರಮ ಇದೆಯಲ್ಲ, ಅದನ್ನ 2 ವರ್ಷಕ್ಕೊಂದ್ಸರಿ ಜಿಲ್ಲೆ ಒಳಗಡೆ ಒಂದು ತಾಲೂಕು ಮಾಡ್ತದೆ. ಹಾಗೆ ಕಳೆದ 3 ವರ್ಷದ ಹಿಂದೆನೆ ಸಕಲೇಶ್ಪುರ ತಾಲೂಕಿಗೆ ಹಾಸನದ ಶ್ರೀಗಳು ನಮಗೆ ಜವಾಬ್ದಾರಿ ಕೊಟ್ಟಿದ್ರು. ಇಂತಹ ಪುಣ್ಯದ ಕೆಲಸದ ದಿನನೇ ನಾವು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನ ಅನಾವರಣ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದು 3 ದಿನದ ಕಾರ್ಯಕ್ರಮ. ಕೃಷಿ ಮೇಳ, ನಾವು ಈ ಭಾಗದ ಕೃಷಿಕರು, ನಾವು ಕೃಷಿ ಕೂಲಿ ಕಾರ್ಮಿಕರ ಮೇಳ, ಪ್ರಭುಗಳ ಉದ್ಘಾಟನೆ ಮತ್ತು ಧಾರ್ಮಿಕ ಕಾರ್ಯಕ್ರಮ. ಇದಕ್ಕೆ ನಿಮಗೆ ಗೊತ್ತಿದೆ, ಕೇಂದ್ರ ಸರ್ಕಾರದ ಕೈಗಾರಿಕಾ ಮಂತ್ರಿಗಳು ಇದರ ಉದ್ಘಾಟನೆ ಮಾಡ್ತಾರೆ, ಕುಮಾರಸ್ವಾಮಿ ಅವರು. ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು ಈ ಕಾರ್ಯಕ್ರಮನ ಬಂದು ಭಾಗವಹಿಸ್ತಾರೆ. ಹಾಗೇನೆ ಈ ತಾಲೂಕಿನ, ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಶಾಸಕರು ಮತ್ತು ಪಾರ್ಲಿಮೆಂಟ್ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ. ಎಲ್ಲ ಧಾರ್ಮಿಕ ಮುಖಂಡರು ಕೂಡ ಇದಕ್ಕೆ ಭಾಗವಹಿಸ್ತಾರೆ. ಎಲ್ಲ ಜಾತಿ ಜನಾಂಗದ ಅಧ್ಯಕ್ಷರುಗಳು ಮತ್ತು ಸಂಘ ಸಂಸ್ಥೆಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಬಹುಶಃ 3 ದಿನ ಒಂದು ಹಬ್ಬದ ರೂಪದಲ್ಲಿ ನಡೀತದೆ. ಅದಕ್ಕೆ ಕೈ ಜೋಡಿಸಿದವರು ಸಕಲೇಶ್ಪುರ ತಾಲೂಕಿನ ನಾಗರಿಕರು, ಎಲ್ಲ ಮನುಷ್ಯತ್ವ ಇರ್ತಕ್ಕಂಥ, ಮಾನವೀಯತೆ ದೃಷ್ಟಿಯಿಂದ ನೋಡ್ತಕ್ಕಂಥ ಎಲ್ಲ ವರ್ಗದ ಜನ ಇದು ನಮ್ಮ ಕಾರ್ಯಕ್ರಮ ಅಂತ ಮಾಡಿದ್ರಿಂದ ಅದೊಂದು ಅನ್ನದಾಸೋಹ ಮತ್ತು ಒಂದು ಧಾರ್ಮಿಕ ಪ್ರವಚನ ಮತ್ತು ಅನೇಕ ಮಕ್ಕಳ ಆಟೋಟಪಗಳನ್ನೆಲ್ಲರೂ ಕೂಡ ನಾವು ನೋಡಿದ್ವು. ಒಂದು ಅದ್ಭುತವಾದಂಥ ಕಾರ್ಯಕ್ರಮನ ಶ್ರೀಗಳ ನಾಯಕತ್ವದಲ್ಲಿ ನಡೆದುಬಿಡ್ತು.